ನಮ್ಮ ಜೊತೆ ಗಂಗಾವತಿಯಿಂದ ಬಳ್ಳಾರಿಗೆ ಬಂದಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿ ಆಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇಕ್ಬಾಲ್ ಅನ್ಸಾರಿ ಅವರನ್ನು ರಾಜ್ಯ ನಾಯಕರು ಕಡೆಗಣಿಸುತ್ತಿದ್ದಾರೆ ಎಂಬ ಆರೋಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಿರ್ಬೋದು? ಇದು ಕೇವಲ ಆರೋಪ ಅಲ್ಲ ಮೇಡಮ್, ಮನಸ್ಸಿನ ನೋವು. ಓಕೆ. ಹಲವು ವರ್ಷಗಳಿಂದ ದುಡಿದಂಥ ಅಭ್ಯರ್ಥಿಗೆ ಪಕ್ಷ ದ್ರೋಹ ಮಾಡ್ತಿದೆ. ಇದು ಕಾರ್ಯಕರ್ತರ ಮನಸ್ಸಿನ ನೋವು. ಇದು ಓಕೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕನಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡಿ ಅನ್ಸಾರಿ ಅವರಿಗೆ ಪಕ್ಷದಲ್ಲಿ ಯೋಗ ಸ್ಥಾನಮಾನ ಸಿಗುತ್ತಿದೆಯಾ? ಸಿಗ್ತಿಲ್ಲ ಮೇಡಮ್. ಯಾಕೆ? ಅವರು ಪಕ್ಷದ ಪರವಾಗಿ ಮತ್ತು ಸಮುದಾಯ ಪರವಾಗಿ ಅನೇಕ ಕೆಲಸ ಮಾಡಿದ್ದಾರೆ ಮತ್ತು ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಪಕ್ಷ ಅವ್ರಿಗೆ ಕಡೆಗಣಿಸುತ್ತಿದ್ದಾರೆ. ಇದು ಬಹಳ ಬೇಸರದ ಸಂಗತಿ. ಇದು ಪಕ್ಷ ಏನು ಮಾಡಬೇಕಂದ್ರೆ ಅವ್ರ ಸೇವೆಯನ್ನು ಗುರುತಿಸಿ ಮತ್ತು ಅವರ ಬೆಂಬಲವನ್ನು ಗುರುತಿಸಿ ಅವರಿಗೆ ಒಂದು ಸ್ಥಾನಮಾನ ನೀಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ರಾಜಕೀಯ ಅಗತ್ಯದ ಬಂದಾಗ ಮಾತ್ರ ಅನ್ಸಾರಿ ಅವರು ಬೆಂಬಲ ಪಡೆಯಲಾಗುತ್ತಿದೆ ಎಂಬ ಕಾರ್ಯಕರ್ತರು ಆರೋಪ ಮಾಡ್ತಿದ್ದಾರೆ. ಅದು ನಿಜನಾ? ಹೌದು ಮೇಡಮ್, ನಿಜ. ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಾಕಷ್ಟು ಬೇಸರ ಇದೆ. ಯಾಕಂದರೆ ಇವತ್ತು ಅನ್ಸಾರಿಯವರನ್ನು ಇದು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊತಾರೆ. ಚುನಾವಣೆ ಮುಗಿದ ಮೇಲೆ ಅವ್ರಿಗೆ ಕಡೆಗಣಿಸ್ಬಿಡ್ತಾರೆ. ಇದು ಕಾರ್ಯಕರ್ತರಲ್ಲಿ ಬಹಳ ಅಸಮಾಧಾನ ವ್ಯಕ್ತವಾಗ್ತಿದೆ. ಇದು ಅಭಿಮಾನಿಗಳಿಗೂ ಬಹಳ ನೋವು ಉಂಟು ಮಾಡ್ತಿದೆ. ಇದು ಪಕ್ಷ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನ ಯಾಕೆ ಅದನ್ನ ಗುರುತು ಮಾಡ್ತಾ ಇಲ್ಲ? ಕೆಲವೊಂದು ರಾಜಕೀಯ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಅನ್ಸಾರಿ ಅವ್ರು ಗೆದ್ದು ಬಿಟ್ರೆ ಬಹಳ ಮುಂದುವರಿತಾರೆ, ನಮಗೆ ಸ್ಥಾನ ಸಿಗಲ್ಲ ಅಂಥೇಳಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಅವ್ರಿಗೆ ಮುಂದೆ ಹೋಗಕ್ಕೆ ಬಿಡ್ತಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಹೇಳೋದು, ಅವರು ಆ್ಯಕ್ಟಿವಿಟಿ ಇಲ್ಲ, ಅವ್ರಿಗೆ ಯಾವುದೇ ಕೆಲಸ ಮಾಡ್ತಿಲ್ಲ ಅಂಥೇಳಿ ಅವ್ರ ಬಗ್ಗೆ ರಾಜ್ಯ ನಾಯಕತ್ವ ಹತ್ರ ಅವ್ರದ್ದು ಇಲ್ಲ ಸಲ್ಲದ ಚಾಡಿ ಹೇಳಿ ಅವ್ರಿಗೆ ಕಡೆಗಣಿಸುವಂಥ ಕೆಲಸ ಮಾಡ್ತಿದ್ದಾರೆ. ಸರ್, ಈ ಬೆಳವಣಿಗೆಯಿಂದ ಕಾರ್ಯಕರ್ತರಿಗೆ ಅಸಮಾಧಾನ ಉಂಟಾಗಿದೆ ಅಂತೆ, ಅದು ನಿಜನಾ? ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈ ಥರ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗಂಗಾವತಿಯಿಂದ ಮುಂಬರುವ ಚುನಾವಣೆಯಲ್ಲಿ ಬಹಳ ಹೀನಾಯವಾಗಿ ಸೋಲನ್ನು ಕಾಣಿಸುತ್ತಿದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ನೀವು ಹುಟ್ಟು ಬೆಳೆದಿದ್ದಲ್ಲ ಗಂಗಾವತಿನ? ಗಂಗಾವತಿ ಮೇಡಮ್ ನಮ್ಮದು. ಏನು ಓದ್ಕೊಂಡಿದ್ದೀರಾ ಸರ್ ನೀವು? ನಾನು ಮೇಡಮ್ ಒಂದು ಸರ್ಕಾರಿ ಶಾಲೆಯಲ್ಲಿ 3ನೇ ಕ್ಲಾಸ್ ಅಷ್ಟೇ ಓದಿನಿ ಮೇಡಮ್. ಆದರೆ ಏನೋ ಮಟ್ಟ ಒಂದು ಪೇಪರ್ ಕೊಟ್ಟರೆ ಓದಕ್ಕೆ ಬರಲ್ಲ. ಏನಪ್ಪ ಅಂದರೆ ನಾನು ಒಂದು ಕಾಂಗ್ರೆಸ್ ಪಕ್ಷದಾಗ ಹೋಗಿನಂದ್ರಪ್ಪ ಅಂದರೆ ಒಂದು ಪಕ್ಷಾಂತರ ಬೇಸಿದೆ. ಯಾವೊಂದು ಬಡಪ ಜನಕ್ಕೆ ಅಮಾಯಕ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಆ ಪಕ್ಷದಲ್ಲಿ ನನಗೆ BJPನವ್ರು ಕರ್ತಾರೆ, KRPPದವ್ರು ಕರ್ತಾರೆ, ಎಲ್ಲರೂ ಕರ್ತಾರೆ ಮೇಡಮ್. ಆದರೆ ನಾನು ಹೋಗಿಲ್ಲ. ಯಾಕೆ ಹೋಗಿಲ್ಲ? ನಮ್ಮ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಸಾಬ್ರು ಇದಾರೆ, ಭಾಳ ಒಳ್ಳೆಯರು ಅದಾರ, ಒಂದು MLA ಅದಾರ, ಒಂದು ಒಳ್ಳೆಯ ವ್ಯಕ್ತಿ. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ ಬಿಟ್ಟು ಮತ್ತು BJPಗೆ ಹೋಗಿಲ್ಲ, ಒಂದು KRPPಗೆ ಹೋಗಿಲ್ಲ ಮೇಡಮ್. ಕಾಂಗ್ರೆಸ್ಸಲ್ಲಿ ಬಂದಮೇಲೆ ಬದಲಾವಣೆ ಏನೇನಾಯಿತು ಸರ್ ನಿಮ್ಮ ಲೈಫಲ್ಲಿ? ನಮ್ಮ ಲೈಫಲ್ಲಿ ಅಂದರೆ ಮೇಡಮ್ ಒಂದು ಲೈಫ್ ಅಂದರೆ ಹೆಂಗಂದ್ರೆ ಅಂದ್ರೆ ಕಾಂಗ್ರೆಸ್ ನನಗೆ ಹೋದ್ರಂದ್ರೆ ಚೆನ್ನಾಗಿದೆ. ಅಲ್ಲಿ ನಮಗೊಂದು ಯಾವುದೋ ಒಂದು ಕೆಟ್ಟು ಬನವೇ ಬಂದಿಲ್ಲ. ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಜನಸಂಖ್ಯೆಗೆ ಒಳ್ಳೇದು ಮಾಡಿರಿ ನೀವು ಅಂತೆ ಇದು ಮಾಡ್ತಾರೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಂಗಾವತಿಯಿಂದ ಬಂದು ಇಕ್ಬಾಲ್ ಅನ್ಸಾರಿ ಅವ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದರು. ನಮಗೆ ತುಂಬ ಖುಷಿ ಆಯಿತು. ಅವ್ರ ಬೆಳವಣಿಗೆ ಏನೇನು ಮುಂದೆ ಗಂಗಾವತಿ ಬದಲಾವಣೆ ಆಗಬೇಕು ಅನ್ನೋದಿದೆ, ಅವ್ರಿಗೆ ಖಂಡಿತ ಆಗಲಿ ಅಂತೇಳಿ ನಮ್ಮ VTV ಭಾರತ್ ಕಡೆಯಿಂದ ನಾವು ಆಶೀರ್ವಾದ ಮಾಡ್ತೀವಿ. ಖಂಡಿತ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅವರಿಗೆ. ಇನ್ನಷ್ಟು ಕಾರ್ಯಕರ್ತರ ಜೊತೆ ಮತ್ತೆ ಬರ್ತೀನಿ. VTV ಭಾರತ್.